Hi everyone, welcome to our YouTube channel. ಇವತ್ತು ತುಂಬಾ ಸ್ಪೆಷಲ್ ಡೇ. ಇವತ್ತು ಮಂಜಪ್ಪ ಅಮ್ಮಂದು 33 ಇಯರ್ಸ್ ಕಂಪ್ಲೀಟ್ ಆಗಿ 34th ಇಯರ್ಸ್ ಮ್ಯಾರೇಜ್ ಆನಿವರ್ಸರಿ ಅಲ್ಲ ಮಗ್ನೆ. ಅಜ್ಜಿ ತಾತಂಗ್ ಹೇಳು ಹ್ಯಾಪಿ ಆನಿವರ್ಸರಿ. ಏನು ಸ್ಪೆಷಲ್ ಏನಿಲ್ಲ, ಅಪ್ಪನ್ಗೆ ಆಚೆ ಕೂರ್ಸಿದ್ದೆ, ತಿಂಡಿ ತಿಂದ್ರು, ಚಪಾತಿ ಮಾಡಿದ್ವಿ, ತಿಂದು ಮಾತ್ರ ನುಂಗ್ತಾ ಇದ್ದಾರೆ. ಇದೊಂದು ಡ್ಯಾನ್ಸ್ ಮಾಡ್ತಾ ಇದೆ. ಮಾಡೋ ಡ್ಯಾನ್ಸ್ ಚಿನ್ನು, ಮಾಡ ಮಾಡ ಚಿನ್ನು. ಯಾಕಂತ ಟವಲ್ ಹಾಕಿದ್ಯಾ ಹೇಳು? ಹ್ಯಾಪಿ ಆನಿವರ್ಸರಿ ನೀನ್ ಟವಲ್ ಹಾಕಿದ್ಯಾ? ಹೋಗು ತಾತಂಗ್ ಹೇಳು ಹ್ಯಾಪಿ ಆನಿವರ್ಸರಿ, ಪುಚ್ಚ ಕೊಡು. ಅಯ್ಯೋ ಕಾಣಿಸ್ಲಿಲ್ಲ ಕಣೋ, ಸಾರಿ. ಚಿನ್ನ ತಾತಂಗ್ ಹಿಂಗ ಅನಿಸ್ತಿದೆ ಕೇಳೋ. ನಮ್ಮ ಅಜ್ಜಿ ಮದ್ವೆಗ್ 33 ವರ್ಷ ಆಯ್ತಲ್ಲ, ಹೇಗ ಅನಿಸ್ತಿದೆ ಅಂತ ಕೇಳು. ನಾನೇ ಕೇಳಿ, ನಿಮ್ ತಾತ ಅಲ್ವಾ? ನಿಮ್ ತಾತ. ಸೊ ಮಂಜಪ್ಪ ಅವ್ರು ಆಚೆ ಕೂತಿದ್ದಾರೆ, ಈಗ ಒಳಗ್ ಕೂರ್ಸೋಗಿ ಸಂಜೆ ಸಣ್ಣದಾಗ ಸೆಲೆಬ್ರೇಟ್ ಮಾಡ್ತೀವಿ, ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್. ಹಾಯ್. ಸೊ ಇವತ್ತು ಆ್ಯಸ್ ಯೂಶುವಲ್ ನಿಮಗೆ ಮುಂಚೆನೇ ಗೊತ್ತಾಗಿದೆ ಮಂಜಪ್ಪ ಅವ್ರದ್ದು ಆ್ಯನಿವರ್ಸರಿ. ಮಂಜಪ್ಪ ಮತ್ತು ಅವ್ರ ಹೆಂಡ್ತಿದ್ದು ಅವರೊಬ್ಬರದೇ ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಆ್ಯನಿವರ್ಸರಿಗೆ ಸ್ವಲ್ಪ ಏನೇನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ತೋರಿಸ್ತೀವಿ ಇದ್ರ ಜೊತೆಗೆ ನಿಮಗೆ. ಬನ್ನಿ. ಈ ಥರ ನನ್ನೊಂದು 2-3 ಬ್ಯಾಗ್ ಇದೆ, ಡೆಕೋರೇಷನ್ ಬ್ಯಾಗು. ಸೊ ಈ ಬ್ಯಾಗಲ್ಲಿ ಏನಾದರೂ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಇಂಪಾರ್ಟೆಂಟ್ ಇರೋದೇನಾದರೂ ಇದೆಯಾ ಅಂತ ಐ ಆಮ್ ಚೆಕಿಂಗ್. ಅವ್ರ ಆ್ಯನಿವರ್ಸರಿ ತರ್ತಿದ್ದು ನೆನಪು ನನಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ, ಬಟ್ಟು ಅದು ಎಲ್ಲಿದೆ ಅಂತ ಹುಡ್ಕೋದೇ ನಿಂತೆ. ಸಾಕಾಗ್ಯಪ್ಪ, ವೇಸ್ಟ್, ಮಚ್ಚಿಡಕ್ಕೂ ಆಗಲ್ಲ, ಹುಡುಗರು ಆಟಾಡಕ್ಕೂ ಆಗಲ್ಲ. ಇದು ಗಾಳಿ ಬಿಡ್ಬೋದು. ಹ್ಯಾಪಿ ಬರ್ತ್ಡೇ ಇದೆ, ಬಿಡ್ಬೋದು, ಬಟ್ ಅದು ಸ್ವಲ್ಪ ಕಷ್ಟ, ರಿಸ್ಕ್. ವೆಲ್ಕಮ್ ಹೋಮ್ ಇದೆ. ಮೈಕ್ ಆಫ್ ಮಾಡಿಬಿಡ್ತೀನಿ, ಸುಮ್ಮನೆ ಲೈಕ್ ಡಿಸ್ಟರ್ಬೆನ್ಸ್ ಕೇಳಿಸುತ್ತೆ ಅಂತ ನನಗೆ ಅನ್ಸುತ್ತೆ. ಇದು ಕವರ್ದೆಲ್ಲ ಬೇಕಾದಾಗ ಆನ್ ಮಾಡ್ಕೊಂಡು ಅಲ್ವಾ. ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೂ ಅಪ್ಪಾಜಿ ಆಚೆ ಕಡೆ ಇದ್ದರು, ಕೂರಿಸಿದ್ದೆ. ಒಳಗೆ ಕೂರಿಸು ಅಂತಿದ್ರು. ಅವ್ರಿಗೆ ತುಂಬ ಹೊತ್ತು ಕೂರೋಕ್ಕಾಗಲ್ಲ, ಸೊಂಟ ನೋವು ಬರುತ್ತೆ. ಅದಕ್ಕೇ ಒಳಗೆ ಕರ್ಕೊಂಡು ಬಂದು ಮಲಗಿಸ್ದೆ. ಅವರು ಡೆಕೋರೇಷನ್ ನೋಡಲಿ ಅಂತ. ಮತ್ತು ನಾನು ಅನುಷಾ ಡೆಕೋರೇಷನನ್ನು ಪಾಸ್ ಮಾಡಿದ್ವಿ, ರೆಸ್ಯೂಮ್ ಮಾಡಿದ್ವಿ. ಅನುಷಾ ಬಲೂನ್ಸ್ ಎಲ್ಲ ಊದ್ಕೊಟ್ಲು ನನಗೆ, ಹಂಗಾಗಿ ನನಗೇನು ಟೆನ್ಷನ್ ಆಗಲಿಲ್ಲ. ಆಮೇಲೆ ಅವಳಿಗೆ ಅನುಷನ್ಗೆ ನನ್ನದು ಡೆಕೋರೇಷನ್ ಬ್ಯಾಗ್ ಇದೆ, ಆವಾಗಲೇ ತೋರಿಸೋದಲ್ಲ. ಸೊ ಆ ಥರ ಒಂದು 2 ಬ್ಯಾಗ್ ಇದೆ, ಅದನ್ನು ಕೊಟ್ಟು ಕೂರಿಸ್ದೆ ಅವಳಿಗೆ. ಹ್ಯಾಪಿ ಆ್ಯನಿವರ್ಸರಿದು ಬ್ಯಾನರ್ ಸಿಗುತ್ತಾ ನೋಡು ಅಂತ. ಅವಳು ನೋಡ್ತಾ ಇದ್ಲು. ಅಷ್ಟೊತ್ತಿಗೂ ನನ್ನ ಮಗ ಹೊರಗಡೆ ಹೋಮ್ವರ್ಕ್ ಬರೀತಾ ಇದ್ದ. ಹೋಮ್ವರ್ಕ್ ಬರೆದು ಮುಗಿಸಿ, ಹೋಮ್ವರ್ಕೇನು ಕಂಪ್ಲೀಟ್ ಮಾಡಲಿಲ್ಲ, ನಾನೇ ಕತ್ಲೆ ಆಯಿತು, ಸೊಳ್ಳೆ ಕಚ್ಚುತ್ತೆ ಅಂತ ಹೇಳಿ ಒಳಗೆ ಕರ್ಕೊಂಡೆ. ಒಳಗೆ ಬಂದ. ಅನುಷಾ ಹುಡುಕಿ ಸಾಕಾಯಿತು. ಹ್ಯಾಪಿ ಆ್ಯನಿವರ್ಸರಿ ಬ್ಯಾನರ್ ಅಂತೂ ಅವಳಿಗೆ ಸಿಗಲಿಲ್ಲ, ತಲೆ ಕೆಟ್ಟೋಯ್ತು ಅವಳಿಗೆ. ಆಮೇಲೆ ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗೆಲ್ಲೋ ಒಂದು ಸಣ್ಣದು ಸಿಕ್ತಷ್ಟೇ ಪ್ರಿಂಟು. ಆಮೇಲೆ ಸ್ವಲ್ಪ ಶಿವಮೊಗ್ಗದಲ್ಲೂ ಇದೆಯಾ ನಂದು ಐಟಮ್ಸು, ಹಾಗಾಗಿ ಎಲ್ಲ ಸಿಗಲ್ಲ ಒಂದು ಕಡೆ. ಏನು ಸಣ್ಣದು ಹ್ಯಾಪಿ ಆ್ಯನಿವರ್ಸರಿ ಬ್ಯಾನರ್ ಥರ ಸಿಕ್ತು, ಅದನ್ನೇ ಅಟ್ಯಾಚ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಮಧ್ಯ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ, ಬಟ್ಟು ಮೈಕ್ ಹಾಕ್ಕೊಂಡಿರಲಿಲ್ಲ ಆವಾಗ. ಆಮೇಲೆ ಸ್ಪೀಡಪ್ ಮಾಡಿರೋದ್ರಿಂದ ಅದು ನಿಮಗೆ ಕೇಳಿಸುತ್ತೋ ಏನೋ ನನಗೆ ಗೊತ್ತೂ ಇಲ್ಲ. ಒಟ್ನಲ್ಲಿ ಸ್ವಲ್ಪ ವಾಲ್ಯೂಮ್ ಇಟ್ಟಿದ್ದೀನಿ, ಅದು ಇರಬೇಕು ಅಂತ ಹೇಳಿಬಿಟ್ಟು.
ಆಮೇಲೆ ಅಮ್ಮಂಗೆ ಏನೇನೋ ಸ್ಟೋರಿ ಹೇಳ್ತಾ ಇದ್ದೀನಿ ಮಧ್ಯ ಅದು ಇದು ಅಂತ. ಇದು ಔಟ್ ಆಫ್ ಅಪ್ಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನ್ನ, ಹಾಗಾಗಿ ನಾನು ಅದನ್ನು ಇನ್ಕ್ಲೂಡ್ ಮಾಡಲಿಲ್ಲ, ಇಲ್ಲಾಂದ್ರೆ ಅದನ್ನು ಕೇಳಿಸ್ಲಿಕ್ಕೆ ಬಿಡ್ತಿದ್ದೆ. ತುಂಬ ಹೆಡ್ಡೇಕಿತ್ತು ನೆನ್ನೆ ಅಂತೂ. ಒಂದೊಂದು ಕೆಲಸ ಮಾಡೋಕ್ಕೂ ಒಂದೊಂದು ಅವರ್ ತೊಗೋತಿತ್ತು, ಅಷ್ಟು ಹಿಂಸೆ ಆಗ್ತಿತ್ತು. ಅಂದ್ರೂ ಹಿಂಗಾದರೂ ಮಾಡಬೇಕು ಅಂತ ಹೇಳಿ, ಅದೊಳ್ಳೆ ಮೆಮೊರೀಸ್ ನನಗೆ. ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ನನಗಿಷ್ಟ, ಒಳ್ಳೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಅಂತ, ಅದಕ್ಕೆ ನಾನು ಮಾಡ್ತಾ ಇರ್ತೀನಿ. ಹೇಗೋ ಕರ್ಟನ್ಗೆ ಅಟ್ಯಾಚ್ ಮಾಡಿದ್ವಿ ಆ್ಯನಿವರ್ಸರಿ ಬ್ಯಾನರ್ನ, ಸಣ್ಣ ಬ್ಯಾನರ್ನ ನಮ್ಮದನ್ನು ಕರ್ಟನಿಗೆ ಅಟ್ಯಾಚ್ ಮಾಡಿ ಗ್ಲೂ ಡಾಟ್ಸ್ ಅಂತ ಬರುತ್ತೆ ಅದರಲ್ಲಿ ಇದಕ್ಕೆ ಕರ್ಟನಿಗೆ ಬಲೂನ್ಸ್ನ ಅಟ್ಯಾಚ್ ಮಾಡಿದ್ವಿ. ಅದು ಮೀಶೋಲ್ಲೇ ಸಿಗುತ್ತೆ. ನಾನು ನಾರ್ಮಲಿ ಇದೆಲ್ಲ ಮೀಶೋಲ್ಲೇ ತರಿಸಿರೋದು ಒಂದು, ಮತ್ತು ಇನ್ನೊಂದು ನಮ್ಮ ಮನೆಯವರ ಬರ್ತಡೆಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಐಟಮ್ಸ್ ಏನು ತರಿಸಿದೆ ಅದರಲ್ಲೇ ನಂಗೆ ಉಳ್ಕೊಂಡಿತ್ತು. ಅಪ್ಪ ಅಮ್ಮಂಗೆ ಇನ್ನೊಂದು 2-3 ಎಕ್ಸ್ಟ್ರಾ ತರಿಸಿದೆ ಅಷ್ಟೇ, ಜಾಸ್ತಿ ಏನು ತರಿಸ್ಲಿಲ್ಲ. ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನನ್ನ ತಂಗಿಯವ್ರು ಯಾರೂ ಇರಲಿಲ್ಲ, ನಾನು ಒಬ್ಬಳೇ. ಹಂಗೂ ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ವಿ, ಸಂಡೇನೇ ಅಪ್ಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸಂಡೇ ನಮ್ಮೂರಲ್ಲಿ ಮಾರಿ ಹಬ್ಬ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸಂಡೇ ಇನ್ನೂ ಒಂದು ಬ್ಲಾಗ್ ಬಾಕಿ ಇದೆ, ಮಾರಿ ಹಬ್ಬ ಸೆಲೆಬ್ರೇಷನ್ ಎಟ್ ನಮ್ಮೂರು. ಅದು ಎಡಿಟ್ ಮಾಡಿಲ್ಲ, ಇನ್ನು ಎಡಿಟ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದು ಫಸ್ಟ್ ಎಡಿಟ್ ಮಾಡೋಣ ಅಂಥೇಳಿ ಅಪ್ಪ ಅಮ್ಮನ ಆ್ಯನಿವರ್ಸರಿ ತೊಗೊಂಡ್ವಿ. ಹಾಗಾಗಿ ಅಪ್ಪ ಅಮ್ಮನ ಆ್ಯನಿವರ್ಸರಿ ಸಂಡೇ ಮಾಡೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ತಂಗಿನೂ ಇರ್ತಿದ್ಲು. ವೀಕ್ ಡೇ ಇರೋದ್ರಿಂದ ಅವಳು ಬರೋಕ್ಕಾಗಲ್ಲ, ಮೈಸೂರಿಂದ ಅಪ್ ಆ್ಯಂಡ್ ಡೌನ್ ಆಗೋಲ್ಲ, ಒನ್ ಡೇಗೆ ಆಫೀಸ್ ಟೈಮಿಂಗ್ಸ್ ಮ್ಯಾಚ್ ಆಗೋಲ್ಲ ಅಂಥೇಳಿ. ನನಗೇನು ತೊಂದರೆ ಇಲ್ಲ. ನಮ್ಮ ಮನುಷ್ಯ ಇದ್ಲು, ಬಲೂನ್ಸ್ ಎಲ್ಲ ಊದ್ಕೊಟ್ಲು. ಅವಳಿಗೆ ಬೇರೆ ನಾಳೆ ಎಕ್ಸಾಮು, ಅದ್ರ ನಾಳೆಗೆ ಎಕ್ಸಾಮ್ ಇತ್ತು. ನನಗೆ ಅವರಮ್ಮ ಏನು ಬೈಕೋತಾರೋ ನೋಡಿ, ವಿದ್ಯಾವಂತರಾಗಿ ಎಕ್ಸಾಮ್ ಇರೋ ಹುಡುಗಿನ ಇಷ್ಟೊತ್ತವರೆಗೂ ಇಟ್ಕೊಂಡಿದ್ದಾರಲ್ಲ ಅಂತ ಬೈಕೋತಾರೆ ಅಂತ ನಂಗೆ ಟೆನ್ಷನು. ನಾನು ಅದಕ್ಕೆ ಅವಳಿಗೆ ಹೋಗಿ ಅನುಷಾ ಅಂತ ಅವಳಿಗೆ ಎಷ್ಟು ಹೇಳ್ತಿದ್ರು ಅವಳು ಕೇಳ್ತಿರ್ಲಿಲ್ಲ. ಅಕ್ಕ ಮುಗಿಸ್ಬಿಡಿ, ಹೋಗಿ ಓದ್ಕೋತೀನಿ ಅಂತ ಅನ್ನೋಳು. ಅದು ನೋಡಿದ್ರೆ ಮೂಗೀತಾನೇ ಇರಲಿಲ್ಲ, ನಿಧಾನ ಆಗ್ಬಿಡ್ತು ಯಾಕೋ. ನಾರ್ಮಲಿ ಮಾಡೋದಕ್ಕಿಂತ ನೆನ್ನೆ ತುಂಬ ನಿಧಾನ ಆಯಿತು. ನಾವೊಂದು 6 o'clock ಏನೋ ಸ್ಟಾರ್ಟ್ ಮಾಡ್ಕೊಂಡ್ವಿ, ಒಂದು ಸಿಂಪಲ್ ಮಾಡೋಷ್ಟೊತ್ತಿಗೆ 8 o'clock ಆಗಿಬಿಡ್ತು. ಅದ್ರ ಮಧ್ಯ ಸಮ್ಮ ಅವ್ನ ಫ್ರೆಂಡು ಫುಲ್ ಆಟ. ಸಮ ನ್ಯೂ ಫ್ರೆಂಡು ವಿಹಾರ್ ಅಂತೇಳಿ, ಇಲ್ಲೇ ನಮ್ಮ ನೇಬರು. ಎರಡೂ ಜೊತೆಗೆ ಹಾಕೋಕ್ಕಾಗಲ್ಲ ಅಂಥೇಳಿ ಅಪ್ಪ ಅಮ್ಮನಿಗೆ ಆ ಕಡೆ ಕೂರ್ಸೋಕ್ಕೆ ಅಂಥೇಳಿ ಇದನ್ನು ಸೋಫಾನ 2 ಚೇರ್ನೂ ಆ ಕಡೆ ಇಳ್ಕೊಂಡ್ವಿ. ಈ ಕಡೆ ಸೈಡಿಗೆ ಕೂರ್ಸೋಕ್ಕೆ ಲೈಟ್ ರಿಫ್ಲೆಕ್ಟ್ ಆಗೋಲ್ಲ, ಈ ಕಡೆ ಆದರೆ ದೊಡ್ಡ ಲೈಟ್ ಇದೆ, ಸ್ವಲ್ಪ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ನಮಗೆ ಫೋಟೋಗ್ರಫಿಗೆಲ್ಲ ಈಸಿ ಆಗುತ್ತೆ. ಈಗ ಹಾಕಿರೋ ಅಂಥದ್ದು. ಈಗೇನು ಈ ಉದ್ದ ಸೋಫಾ ಇದೆ, ಈ ಕಡೆ ಕೂರಿಸ್ಬಿಟ್ರೆ ನಮಗೆ ಲೈಟ್ ರಿಫ್ಲೆಕ್ಟ್ ಆಗೋಲ್ಲ, ಫೋಟೋ ತೊಗೊಳಕ್ಕೆಲ್ಲ ಆಗೋಲ್ಲ ಅಂಥೇಳಿ ಹಿಂಗೆ ಹಾಕಿದ್ದು. ಫೈನಲಿ ಈ ಥರ ಡೆಕೋರೇಷನ್ ಮಾಡಿ ಮುಗಿಸ್ತು. ನಾನು ಅನುಷಂಗೆ ಸಾಕು ಬಿಡೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಬ್ಯಾಗ್ನ ಇಷ್ಟು ಡೆಕೋರೇಷನ್ ಮಾಡಿಕೊಂಡು, ನೆಕ್ಸ್ಟು ಇದನ್ನು ಆವಾಗಲೇ ಸೀರಿಯಲ್ ಸೆಟ್ ಚೆಕ್ ಮಾಡ್ತಿದ್ನಲ್ಲ, ಅದು ಹಳೇದು ಸೀರಿಯಲ್ ಸೆಟ್ ಹೋಗ್ಬಿಟ್ಟಿತ್ತು. ಹೊಸ ಸೀರಿಯಲ್ ಸೆಟ್ಟು ದೇವ್ರ ಮನೆಗೆ ಒಂದು ಹಾಕಿದ್ದೆ, ಅದಕ್ಕೇ ಅದನ್ನು ತೊಗೊಂಡು ಬಂದು ಲೈಟ್ಸ್ ಬಿಟ್ರೇ ಲುಕ್ ಕಾಣೋದು ಅಂತ ಹೇಳಿ ದೇವ್ರ ಮನೆಗೆ ಚೆನ್ನಾಗಿತ್ತು, ಅದನ್ನು ತೆಗೆದು ಈ ಡೆಕೋರೇಷನ್ ಮೇಲೆ ಬೀಳೋ ಹಾಗೆ ಸೆಟಪ್ ಮಾಡಿದ್ವಿ. ನನ್ನ ಮಗ ಮಧ್ಯೆ ಅದ್ರ ಮಧ್ಯೆ ಏನೇನೋ ಮಾತಾಡಿಸ್ತಿದ್ದ. ನೆಕ್ಸ್ಟ್ ಅದಾದಮೇಲೆ ಅಪ್ಪನಿಗೆ ಬಟ್ಟೆ ಹಾಕ್ತೆ. ಅಪ್ಪನಿಗೆ ಆಲ್ರೆಡಿ ಕೇಕ್ ಇಡೋಕ್ಕೆ ಟೇಬಲ್ ತೊಗೊಂಡು ಬಂದೆ. ಆಲ್ರೆಡಿ ಲಾಸ್ಟ್ ಟೈಮೇ 1 ಮಂತ್ ಬ್ಯಾಕೇ ಅವರಿಗೆ ಒಂದು ರೆಗ್ಯುಲರ್ ಯೂಸ್ ಮಾಡೋಕ್ಕೆ ಅಂತ 1 ಟೀ ಶರ್ಟ್ಸು ಆಮೇಲೆ 1-2 ಶಾರ್ಟ್ಸ್ ತಂದಿದ್ದೆ. ಹಂಗಾಗಿ ಮತ್ತೆ ಏನು ಅವರಿಗೆ ಹೊಸ ಬಟ್ಟೆ ಯಾವುದೂ ತೊಗೊಂಬಂದಿರಲಿಲ್ಲ. ಅಮ್ಮಗೆ ಮಾತ್ರ ಸೀರೆ ತಂದಿದ್ವಿ. ಅದಕ್ಕೆ ಅಪ್ಪಂಗೆ ಹಳೇದೇ ಒಂದು ಶರ್ಟ್ ಇತ್ತು, ಅದನ್ನೇ ಶರ್ಟು ಪಂಚೆ ಹಾಕೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡೆ. ಅದು ಫುಲ್ ಸ್ಲೀವ್ಸ್ ಬೇರೆ, ಬಲಗೈ ಅಪ್ಪಂದು ಸ್ಟಕ್ ಆಗಿಬಿಟ್ಟಿರುತ್ತೆ, ಎಡಗೈ ಅವ್ರಿಗೆ ಫುಲ್ ಉದ್ದ ನೀಡೋಕ್ಕಾಗಲ್ಲ. ಅಂದ್ರೂ ಹೆಂಗೋ ಹಾಕಿ ಮಡ್ಚಿ ಹಾಕ್ತೆ. ನನ್ನ ತಂಗಿ ಆಗಿದ್ದರೆ ಶರ್ಟ್ ಮಡ್ಚಿ ಬಿಟ್ಟಿರೋಳು ಮುಂಚೆನೇ, ನಾನಿಲ್ಲ ಫುಲ್ ಸ್ಲೀವ್ಸೇ ಇರಬೇಕು ಅಂತ ಹೇಳಿ ಅಪ್ಪಂಗೆ ಶರ್ಟ್ ಹಾಕಿ ಪಂಚೆ ಉಡಿಸಿ
ಸೋಫಾ ಮೇಲೆ ಕೂರಿಸಿ ಪಂಚೆ ಉಡಿಸ್ಲಿಲ್ಲ, ಶರ್ಟ್ ಹಾಕ್ಬಿಟ್ಟು ಸೋಫಾ ಮೇಲೆ ಪಂಚೆ ಹಾಕ್ಬರೋಣ ಅಂತ ಹೋಗ್ತೀನಿ, ಅಷ್ಟೊತ್ತಿಗೂ ಅಪ್ಪ ಫುಲ್ ಬಿದೋಗ್ತಿದ್ದಾರೆ. ಅವ್ರಿಗೆ ಕೂರಕ್ಕೆ ಬ್ಯಾಕ್ ಸಪೋರ್ಟ್ ಇಲ್ವಲ್ಲ, ಹಾಗಾಗಿ ಅಷ್ಟೊತ್ತಿಗೂ ಅಮ್ಮ ಬಂದು ಹಿಡ್ಕೊಂಡ್ರು. ನಾನೇನು ಫುಲ್ ಬಿಟ್ಟಿರಲಿಲ್ಲ, ಅಮ್ಮ ಬಂದು ಹಿಡ್ಕೊಂಡ್ರು. ಅಪ್ಪ ಬೇರೆ ಅದ್ರ ಮಧ್ಯೆ ಬೈತಾ ಇದ್ರು ನನಗೆ, ಹಿಂಸೆ ಕೊಡ್ತೀನಿ ಅಂತ. ಅಮ್ಮ ರೆಡಿಯಾಗಿ ಬಂದರು ಅಷ್ಟೊತ್ತಿಗೆ, ಅಪ್ಪನ ಇಟ್ಕೊಂಡಿದ್ರು. ನಮ್ಮ ಡೆಕೋರೇಷನ್ ಗ್ಲೂ ಡಾಟ್ ಸರಿ ಆಗ್ದೇ ಮಧ್ಯೆ ಬೇರೆ ಬಲೂನ್ಸ್ ಬೇರೆ ಬೀಳ್ತಾ ಇದ್ದು. ಆಮೇಲೆ ಸೀರಿಯಲ್ ಸೆಟ್ಟು ಒಂದ್ರ ಮೇಲೊಂದು ಹಿಂಸೆ. ಇರೋ ತಲೆನೋವುಗಲ್ದೇ ಇವು ಬೇರೆ ಎಕ್ಸ್ಟ್ರಾ ತಲೆನೋವುಗಳು. ಆಮೇಲೆ ಅಪ್ಪನೂ ಕೂರಿಸಿ ಅಮ್ಮಂಗೆ ಟವಲೇನೋ ಹಾಕಿ ಅಂತ ಹೇಳಿ ಅಪ್ಪಂಗೆ ನಾನೊಂದು ಸ್ವಲ್ಪ ಫ್ರೆಶ್ ಆಗಿ ಬರೋಣ ಅಂತ ಹೊರಟ್ವಿ. ಆಮೇಲೆ ನಮ್ಮ ಅಮ್ಮನಿಗೆ ಪೇಸ್ಟ್ರಿ ಇಷ್ಟ, ಅವ್ರಿಗೆ ನಾರ್ಮಲ್ ಕೇಕ್ ಇಷ್ಟ ಆಗಲ್ಲ. ಅದಕ್ಕೆ ಇವತ್ತು ಪೇಸ್ಟ್ರಿ ತರಿಸಿದ್ವಿ. ನಾವು ಬಟರ್ ಸ್ಕಾಚ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅದಕ್ಕೆ ಬಟರ್ ಸ್ಕಾಚ್ ತರಿಸಿದ್ದೆ. ಚೆನ್ನಾಗಿತ್ತು, ಅಮ್ಮಂಗೂ ಇಷ್ಟ ಆಯಿತು. ಫೈನಲಿ ನಮ್ಮ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಸಿಂಪಲ್ ಆಗಿ ಮಾಡಿದ್ದೀವಿ. ಕೇಕ್ ಪ್ರೋಗ್ರಾಮ್ ನಡೀತಾ ಇದೆ. ಅನುಷಾ ಹಾರ್ಟ್ ಶೇಪೇ ಬೇಕು ಅಂತ ಮಾಡ್ಕೋತಾ ಇದ್ದಾಳೆ. ಇದಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ರೆ ನಮ್ಮ ಡೆಕೋರೇಷನ್ ಮುಗಿಯುತ್ತೆ. ಕೇಕ್ ಕಟ್ ಮಾಡಿಸೋದು 35 ವರ್ಷ ಸಂಸಾರ ಮಾಡ್ಬಿಟ್ಟು ನಮ್ಮ ಅಮ್ಮ ಹಾರ್ಟ್ನ ಅಡ್ಡ ಮಾಡ್ಬಿಟ್ರು. ಈಗ ಕುತ್ಕೊಳ್ಳಿ ಅನುಷಾ. ಅನುಷಾ ಹೋಗಿ ಅನುಷಾ, ನೀನು ಇದು ಅದಿರಲಿ, ನಾ ಇಟ್ಕೊಂಡು ಹ್ಯಾಪಿ ಆನಿವರ್ಸರಿ. ಟಡ್ ಹೋಗೋ, ಹತ್ರಕ್ಕೆ ಹೋಗೋ. ಹಾಂ ತಿನ್ನು. ಹ್ಯಾಪಿ ಆನಿವರ್ಸರಿ ಹೇಳಿ ನೀನು. ಇಟ್ಕೊಳ್ಳೋ ನಿಶ, ನಾನು ಐತೀನಿ. ಇದಿಟ್ಕೋ. ತಿರುಗಿಸ್ಬೇಕಂಗೆ ತಿರುಗಿಸ್ಬಿಡು. ದಿಮ್ ತಿರುಗಿಸ್ಬಿಡು. ಈ ದಿಮ್ಮಿಂಗ್ ಮಾಡ್ಬಿಟ್ಟು ಮಾಡುವ ಹಂಗೆ ಅಷ್ಟೇ ಕಾಣ್ತದೆ. ಅಪ್ಪ ಯಾಕಪ್ಪ ಹ್ಯಾಪಿ ಆನಿವರ್ಸರಿ ಕೇಕು ಸರಿ. ಅಪ್ಪಂಗೆ ಸ್ವಲ್ಪ ನನ್ ಕಂಡ್ರೆ ಆಗಲ್ಲ, ಪ್ರೀತಿಯಿಂದ. ಆಯ್ತದೆ ಇನ್ನು ಮಗನೇ ಅಷ್ಟೊತ್ತು ಕಾಲ ಕೇಕ್ ಇಟ್ಕೊಳ್ಳೋದು ಮಾಡ್ಬಿಟ್ಟಿದ್ದೀನಿ. ಇರಸಮ್ಮ. ಸೊ ಇದಿಷ್ಟು ಆಗಿತ್ತು ನಮ್ಮಪ್ಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸಿಂಪಲ್ ಆಗಿ ಮಾಡಿದ್ವಿ. ಇವಾಗ ಏನು ಗೊತ್ತಾ, ಸೆಲೆಬ್ರೇಷನ್ ಮಾಡೋದು ಬೇಜಾರಾಗಲ್ಲ, ಅದೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ ಅದೇ ಬೇಜಾರು. ನಮ್ಮಮ್ಮ ಸೆಲೆಬ್ರೇಷನ್ಗೂ ತಲೆ ಕೆಡಿಸ್ಕೊಳ್ಳಲ್ಲ, ಕ್ಲೀನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಕೆಡಿಸ್ಕೋಬೇಕಾಗಿರೋದೇ ನಾನು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಎಂಡ್ನ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್. ಸಾರಿ, ನಾನು ಬಾಯ್ ಹೇಳ್ಬಿಟ್ಟೆ, ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಬನ್ನಿ ಅದೇನು ಹೇಳ್ತಾರೆ ಕೇಳೋಣ. ಹೇಳಿ ಮಾಮ್. ಏನಿಲ್ಲ, ಹಾಂ ಹೇಗಾಯ್ತು ಹೆಂಗೆ ಏನು ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗೊತ್ತಾಯ್ತಾ?